ಅಂಕೋಲಾ ಪಟ್ಟಣಕ್ಕೆ ಮೆರುಗು ಎನ್ನುವಂತೆ ಗಣಪಯ್ಯ ಕುಡಾಳ್ಕರ್ ಮನೆತನದ ಅಲಂಕಾರ್ ಜ್ಯುವೆಲ್ಲರ್ಸ್ ನವೀಕೃತ ಮಳಿಗೆ ಶುಭಾರಂಭಗೊಂಡಿತು. ಅಂಕೋಲಾ ತಾಲೂಕು ಹಾಗೂ ಜಿಲ್ಲೆಯ ಹಲವು ಗಣ್ಯರು, ಸಂಘ ಸಂಸ್ಥೆಗಳ ಪ್ರಮುಖರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದು ಈ ಸಂದರ್ಭದಲ್ಲಿ ಶುಭ ಹಾರೈಸಿದರು. ನೂರಾರು ವರ್ಷಗಳಿಂದ ತಾಲೂಕು, ಜಿಲ್ಲೆ ಹಾಗೂ ಸುತ್ತಮುತ್ತಲಿನ ಸಹಸ್ರಾರು ಗ್ರಾಹಕರ ವಿಶ್ವಾಸದೊಂದಿಗೆ ಪಟ್ಟಣದ ಬಂಡಿ ಬಜಾರ್ ಮುಖ್ಯ ರಸ್ತೆಯಲ್ಲಿರುವ ಇತ್ತೀಚೆಗೆ ನವೀನ ವಿನ್ಯಾಸಗಳೊಂದಿಗೆ ನವೀಕರಣಗೊಂಡಿರುವ ಹವಾನಿಯಂತ್ರಿತ ಅಲಂಕಾರ್ ಜ್ಯುವೆಲ್ಲರ್ಸ್ನ ಬೃಹತ್ ಮಳಿಗೆ ಬೆಳ್ಳಿ, ಬಂಗಾರ, ವಜ್ರಾಭರಣ, ಮುತ್ತು, ರತ್ನ, ಹರಳುಗಳ ಮಳಿಗೆ ಶುಭಾರಂಭಗೊಂಡಿತು. ಪ್ರತಿಷ್ಠಿತ ಕಂಪನಿಗಳ ವಜ್ರಾಭರಣ ಮಾರಾಟದ ಅಧಿಕೃತ ಪರವಾನಗಿಯೊಂದಿಗೆ ಆಭರಣ ಪ್ರಿಯರಿಗೆ ಒಂದೇ ಸೂರಿನಡಿ ಬೆಳ್ಳಿ, ಬಂಗಾರ, ವಜ್ರಾಭರಣ ಗ್ರಾಹಕರಿಗೆ ದೊರೆಯಲಿದೆ. ಗಣಪಯ್ಯ ಕುಡಾಳ್ಕರ್ ಅವರು ಸತತ ಪರಿಶ್ರಮದೊಂದಿಗೆ ಕಟ್ಟಿ ಬೆಳೆಸಿದ ಅಲಂಕಾರ್ ಜ್ಯುವೆಲ್ಲರ್ಸ್ ಅನ್ನ ಅವರ ಮಕ್ಕಳಾದ ಉದಯ್, ಪ್ರಕಾಶ್, ಮಧು ಕುಡಾಳ್ಕರ್ ಸಹೋದರರು ಹಸನ್ಮುಖದಿಂದಲೇ ಮುನ್ನಡೆಸುತ್ತಿದ್ದು ಗ್ರಾಹಕರ ಪ್ರೀತಿ ವಿಶ್ವಾಸವನ್ನ ಉಳಿಸಿ ಬೆಳೆಸಿಕೊಂಡು ಹೋಗ್ತಿದೆ. ಆಭರಣ ತಯಾರಿಕೆಯಲ್ಲಿ ಇರುವ ನೈಪುಣ್ಯತೆ, ಗ್ರಾಹಕರೊಂದಿಗಿನ ಉತ್ತಮ ಬಾಂಧವ್ಯ ಹಾಗೂ ಪ್ರೀತಿ ಮತ್ತು ಗ್ರಾಹಕರು ಅವರ ಮೇಲೆ ಇಟ್ಟಿರುವ ನಿರಂತರ ವಿಶ್ವಾಸ ಅಂಕೋಲಾ ಸುತ್ತಮುತ್ತಲಿನ ಪರಿಸರದಲ್ಲಿ ಈ ಕುಟುಂಬಕ್ಕೆ ತನ್ನದೇ ಆದ ಹಿರಿತನ ಹಾಗೂ ಒಳ್ಳೆಯ ಹೆಸರನ್ನ ತಂದುಕೊಟ್ಟಿದೆ. ಇಂದು ಕೇವಲ ಅಂಕೋಲಾ ಅಷ್ಟೇ ಅಲ್ಲದೆ ದೇಶ ವಿದೇಶಗಳ ಗ್ರಾಹಕರನ್ನು ತನ್ನತ್ತ ಸೆಳೆದು ಯಶಸ್ವಿ ಸ್ವರ್ಣೋದ್ಯಮಿಗಳಾಗಿ ಗುರುತಿಸಿಕೊಂಡಿದ್ದಾರೆ. ಆರಂಭಿಕ ವಿಶೇಷ ಕೊಡುಗೆಯಾಗಿ ಪ್ರತಿ ಗ್ರಾಂ ಚಿನ್ನದ ಆಭರಣದ ಮೇಲೆ 300 ರೂಪಾಯಿ ಕಡಿತವನ್ನು ನೀಡಿರುವುದು ವಿಶೇಷವಾಗಿದೆ. ಉದ್ಘಾಟನೆಯ ಸಂದರ್ಭದಲ್ಲಿ ವಾಸುದೇವ್, ಉದಯ್ ಕುಮಾರ್, ಪ್ರಕಾಶ್, ಮಧು, ಪುಷ್ಪಾ ಪಾಲನ್ಕರ್, ಕುಸುಮಾ ರೇವಣ್ಕರ್, ಚಂಪಾ ರಾಯ್ಕರ್, ಆಶಾ ಕುಡಾಳ್ಕರ್, ನೂತನ್ ಅಣ್ವೇಕರ್, ವಿಷ್ಣು ರೇವಣ್ಕರ್, ವೀಣಾ ರೇವಣ್ಕರ್ ಹಾಗೂ ಕುಟುಂಬದ ಸದಸ್ಯರು, ಹಿತೈಷಿಗಳು ಸೇರಿದಂತೆ ಹಲವಾರು ಪ್ರಮುಖರು ಉಪಸ್ಥಿತರಿದ್ದರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಸುಭಾಷ್ ಕಾರೇಬೈಲ್, ಅಂಕೋಲಾ. ಜಿಲ್ಲಾ ಮಟ್ಟದ ಕೆಸರುಗದ್ದೆ ವಾಲಿಬಾಲ್ ಹಾಗೂ ಹಗ್ಗಜಗ್ಗಾಟ ಕ್ರೀಡಾಕೂಟ ಅಂಕೋಲಾ ಬೋಳಿಯಲ್ಲಿ ಸಂಭ್ರಮದಿಂದ ನಡೆಯಿತು. ಕಾರ್ಯಕ್ರಮ ಉದ್ಘಾಟಿಸಿದ ಸೇಂಟ್ ಮಿಲಾಗ್ರಿ ಸೌಹಾರ್ದ ಸಹಕಾರಿಯ ಅಧ್ಯಕ್ಷ ರೊಟೇರಿಯನ್ ಜಾರ್ಜ್ ಫರ್ನಾಂಡಿಸ್ ಮಾತನಾಡಿ, ಹಲವು ವರ್ಷಗಳಿಂದ ರೂರಲ್ ರೋಟರಿ ಸಮಾಜ ಸೇವೆ ಜೊತೆಯಲ್ಲಿ ಯುವ ಜನತೆಯ ಸಲುವಾಗಿ ಕ್ರೀಡೆ, ಸಾಂಸ್ಕೃತಿಕ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಪ್ರೇರಣೆ ನೀಡುತ್ತಾ ಸುಸಂಸ್ಕೃತ ಮನಸ್ಸುಗಳನ್ನ ಒಂದುಗೂಡಿಸುವ ಕಾರ್ಯ ಮಾಡುತ್ತಿರುವುದು ಹೆಮ್ಮೆಯ ಸಂಗತಿ ಎಂದರು. ರೋಟರಿ ಕ್ಲಬ್ ಅಂಕೋಲಾ ರೂರಲ್ ಬಹಳ ವರ್ಷಗಳಿಂದ ಕೆಸರುಗದ್ದೆ ಆಟವನ್ನು, ಕ್ರೀಡಾಕೂಟವನ್ನು ಮಾಡ್ತಾ ಬಂದಿದೆ. ಈ ಸಮಯದಲ್ಲಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ಯಾಕೆ ಹೇಳಿದ್ರೆ ಇದು ಯಾವುದೇ ರೋಟರಿ ಕ್ಲಬ್ನವರು ಮಾಡೋದಿಲ್ಲ, ವಿಶೇಷವಾಗಿ ಈ ಒಂದು ರೂರಲ್ ರೋಟರಿ ಕ್ಲಬ್ ಅಂಕೋಲಾದವರು ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಅವರು ರೋಟರಿ ಕ್ಲಬ್ ಅಂದ್ರೆ ಹೇಳಿದ್ರೆ ಸೇವೆಗೆ ಮುಡುಪಾಗಿತ್ತು. ಆದ್ರೂ ಕೂಡ ಕ್ರೀಡೆಯಲ್ಲಿ ನಮ್ಮನ್ನೆಲ್ಲ ಬೇಕೇ ಬೇಕು. ಶಾರೀರಿಕವಾಗಿ ನಾವು ಗಟ್ಟಿಯಾಗಿದ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಶಾರೀರಿಕವಾಗಿ ಗಟ್ಟಿಯಾಗಬೇಕಾದ್ರೆ ನಾವು ಇದು ಮಾಡ್ತೀವಿ. ನಾವು ಪ್ರತಿನಿತ್ಯ ವ್ಯಾಯಾಮ ಮಾಡ್ತೇವೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಅಂಬಿಕಾ ಸೌಹಾರ್ದ ಸಹಕಾರಿ ಧುರೀಣ ಡಿಎನ್ ನಾಯಕ್ ಮಾತನಾಡಿ, ರೂರಲ್ ರೋಟರಿ ಕ್ಲಬ್ ನೂತನ ಅಧ್ಯಕ್ಷೆ ರೊಟೇರಿಯನ್ ಪುಷ್ಪಲತಾ ನಾಯಕ್ ಸಾರಥ್ಯದಲ್ಲಿ ಹಲವಾರು ವಿಧಾಯಕ ಕಾರ್ಯಕ್ರಮಗಳು ನಡೆಯುತ್ತಿದೆ. ಬೋಳೆ ಗ್ರಾಮದ ಸುಂದರ ಮನಸ್ಸುಗಳನ್ನ ಒಗ್ಗೂಡಿಸಿ ಇಂತಹ ಕ್ರೀಡಾಕೂಟ ನಡೆಸುತ್ತಿರುವುದು ನಮಗೆಲ್ಲ ಸಂತಸ ಎಂದರು. ಒಂದಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪುಟ್ಟು ಬೊಮ್ಮಿಗುಡಿ ಮಾತನಾಡಿ, ಬೋಳೆ ಗ್ರಾಮದಲ್ಲಿ ಇಂತಹ ಗ್ರಾಮೀಣ ಕ್ರೀಡೆಗೆ ಉತ್ತೇಜನ ನೀಡೋದಕ್ಕೋಸ್ಕರ ಹಲವಾರು ವರ್ಷಗಳಿಂದ ರೂರಲ್ ರೋಟರಿ ಕ್ಲಬ್ ಕೆಸರುಗದ್ದೆ ಕ್ರೀಡಾಕೂಟ ಆಯೋಜಿಸುತ್ತಾ ಬಂದಿದೆ. ಇದರ ಮೂಲಕ ಇಂದಿನ ಜನಾಂಗಕ್ಕೆ ಕ್ರೀಡೆಯ ಮಹತ್ವ ತಿಳಿಸಿಕೊಡುವ ಪ್ರಯತ್ನ ಅಭಿನಂದನಾರ್ಹ ಎಂದರು. ರೂರಲ್ ರೋಟರಿ ಕ್ಲಬ್ಬಿನ ಅಧ್ಯಕ್ಷೆ ರೊಟೇರಿಯನ್ ಪುಷ್ಪಲತಾ ನಾಯಕ್, ಕಾರ್ಯದರ್ಶಿ ರೊಟೇರಿಯನ್ ಸದಾನಂದ್ ನಾಯಕ್, ಖಜಾಂಚಿ ರೊಟೇರಿಯನ್ ನಾಗರಾಜ್ ನಾಯಕ್, ಶಿಕ್ಷಕ ಗಣಪತಿ ನಾಯಕ್, ಪತ್ರಕರ್ತ ರಾಘು ಕಾಕರಮಠ, ನಿವೃತ್ತ ಉಪನ್ಯಾಸಕ ವೆಂಕಟರಮಣ ನಾಯಕ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ರೊಟೇರಿಯನ್ ನವೀನ್ ನಾಯಕ್ ಹಾಗೂ ರೊಟೇರಿಯನ್ ರಾಘವೇಂದ್ರ
ಭಟ್ ನಿರೂಪಿಸಿದ್ರು. ರೊಟೇರಿಯನ್ ಡಾಕ್ಟರ್ ಸಂಜು ನಾಯಕ್, ರೊಟೇರಿಯನ್ ತುಳಸಿದಾಸ್ ಕಾಮತ್, ರೊಟೇರಿಯನ್ ರವಿ ನಾಯಕ್, ರೊಟೇರಿಯನ್ ಸಂತೋಷ್ ಕೇಣಿಕರ್, ರೊಟೇರಿಯನ್ ಕೌಸ್ತುಬ್ ನಾಯಕ್, ರೊಟೇರಿಯನ್ ಮಹೇಶ್ ಪೈ, ರೊಟೇರಿಯನ್ ವಿನಾಯಕ್ ಕಾಮತ್, ರೊಟೇರಿಯನ್ ಸೂರಜ್ ನಾಯಕ್, ರೊಟೇರಿಯನ್ ಸಾಯಿಶ್ ಕೇಣಿಕರ್, ರೊಟೇರಿಯನ್ ಪ್ರದೀಪ್ ನಾಯಕ್, ರೊಟೇರಿಯನ್ ಸಂಜೀವ್ ನಾಯಕ್, ರೊಟೇರಿಯನ್ ಹರ್ಷ ನಾಯಕ್, ರೊಟೇರಿಯನ್ ಶಿವಾನಂದ್ ನಾಯಕ್ ಊರ ನಾಗರಿಕರು ಉಪಸ್ಥಿತರಿದ್ದರು. ಪಾಲ್ಗೊಂಡ ಸುಮಾರು 500ಕ್ಕೂ ಹೆಚ್ಚು ಕ್ರೀಡಾಭಿಮಾನಿಗಳಿಗೆ ಬೋಳೆ ಗ್ರಾಮದ ನಾಗರಿಕರು ಊಟದ ವ್ಯವಸ್ಥೆ ಮಾಡಿ ಸಹಕರಿಸಿದ್ರು. ವಾಲಿಬಾಲ್ ಹಗ್ಗಜಗ್ಗಾಟಕ್ಕೆ ಮುದಗಾ, ಅವರ್ಸಾ, ಅಂಕೋಲಾ, ಕುಮಟಾ, ಹಿಲ್ಲೂರು, ತಳಗದ್ದೆ, ಬೆಳಸೆ ಹೀಗೆ 15ಕ್ಕಿಂತ ಹೆಚ್ಚು ತಂಡಗಳು ಮತ್ತು ಮಹಿಳಾ ತಂಡಗಳು ಭಾಗವಹಿಸಿದ್ದು ವಿಶೇಷವಾಗಿತ್ತು. ನಿರ್ಣಾಯಕರ ಸೂಚನೆಗಳು ಜೋರಾಗಿ ಚಪ್ಪಾಳೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಸುಭಾಷ್ ಕಾರೇಬೈಲ್, ಅಂಕೋಲಾ. ಗಣೇಶನ ಹಬ್ಬ ಹತ್ತಿರ ಬರುತ್ತಿದ್ದಂತೆ ಪ್ರಥಮ ಪೂಜಿತನ ಆರಾಧನೆಗೆ ಬಗೆ ಬಗೆಯ ಮೂರ್ತಿಗಳು ತಯಾರಾಗುತ್ತಿದ್ದು, ವಿವಿಧೆಡೆ ಕಲಾವಿದರು ತಮ್ಮ ಕೈಚಳಕದಲ್ಲಿ ಕೊನೆಯ ಹಂತದ ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ. ಗಣೇಶ ಮೂರ್ತಿ ತಯಾರಿಕೆಯಲ್ಲಿ 3 ಶತಮಾನದ ಇತಿಹಾಸವಿರುವ ಮೇಲಿನಕೇರಿಯ ವಿಠಲ್ ಗುನ್ಗಾ, ವಿನಾಯಕ್ ಗುನ್ಗಾ ಕುಟುಂಬದವರು ಒಟ್ಟು 300ಕ್ಕೂ ಹೆಚ್ಚು ಆಕರ್ಷಕ ಮೂರ್ತಿಯನ್ನ ನೈಸರ್ಗಿಕ ಬಣ್ಣದೊಂದಿಗೆ ಸಿದ್ಧಪಡಿಸಿದ್ದಾರೆ. ಈ ಭಾಗದ ಬಹುತೇಕ ಮನೆಯವರು ಇಲ್ಲಿಂದಲೇ ಮೂರ್ತಿಯನ್ನ ತೆಗೆದುಕೊಂಡು ಹೋಗೋದು ವಿಶೇಷವಾಗಿದೆ. ಗೋಕರ್ಣ ಬಂಡಿಕೇರಿಯ ರಾಮಚಂದ್ರ ಉಮಾಶಿವ ಆಚಾರಿ ವೃತ್ತಿಯಲ್ಲಿ ಪೀಠೋಪಕರಣ ತಯಾರಿಕೆ, ಮರದ ಕೆತ್ತನೆ ಮತ್ತಿತರ ಕರಕುಶಲ ಕರ್ಮಿಯಾಗಿದ್ದು, ತಮ್ಮ ತಂದೆಯಿಂದ ಬಂದ ಗಣೇಶನ ಮೂರ್ತಿ ತಯಾರಿಕೆಯ ಪರಂಪರೆಯನ್ನ ತಾವು ಮುಂದುವರಿಸಿಕೊಂಡು ಬಂದಿದ್ದು, ಒಟ್ಟು 20ಕ್ಕೂ ಹೆಚ್ಚು ಆಕರ್ಷಕ ಗಣೇಶನ ಮೂರ್ತಿ ವಿವಿಧ ಮನೆಗಳಿಗೆ ಪೂಜೆಗೆ ತೆರಳುತ್ತಾರೆ. ಕುಟುಂಬ ಸದಸ್ಯರು ಇವರ ಕಾಯಕಕ್ಕೆ ಸಹಾಯ ಮಾಡ್ತಾರೆ. ಬಂಡಿಕೇರಿ ಆಚಾರಿ ಎಂದ್ರೆ ಮರದ ಕೆಲಸ ಹಾಗೂ ಇತರೆ ಮನೆ ದುರಸ್ತಿಗೆ ಪ್ರಚಲಿತವಾಗಿದ್ದು, ಇದರ ಜೊತೆ ಪ್ರಚಾರ ಬಯಸದೆ ಕಲೆಯನ್ನ ಮುಂದುವರಿಸಿಕೊಂಡು ಬಂದಿರೋದು ವಿಶೇಷವಾಗಿದೆ. ಮಾದನ್ಗೇರಿ ಮಹಾಲೆ ಕುಟುಂಬದವರು ತಯಾರಿಸುವ ಗಣೇಶನ ಮೂರ್ತಿಗೆ 500 ವರ್ಷಗಳ ಇತಿಹಾಸವಿದ್ದು, ತಲತಲಾಂತರದಿಂದ ಈ ಕಾಯಕದಲ್ಲಿ ತೊಡಗಿಕೊಂಡಿದ್ದು, ಒಟ್ಟು 101 ಗಣೇಶನ ಮೂರ್ತಿ ಈ ಭಾಗದ ವಿವಿಧ ಮನೆಗಳಿಗೆ ತೆರಳುತ್ತದೆ. ತಮ್ಮ ಮನೆಯಲ್ಲಿ ಆರಾಧಿಸುವ ಗಣೇಶ ಮೂರ್ತಿಗೆ ರಾಜ್ಯದ ವಿವಿಧೆಡೆ ಹಾಗೂ ಹೊರ ರಾಜ್ಯದಿಂದ ಭಕ್ತರು ಆಗಮಿಸಿ ಪೂಜೆ ಸಲ್ಲಿಸೋದು ಬಹು ವಿಶೇಷವಾಗಿದೆ. ಪ್ರತಿ ವರ್ಷ ಆಷಾಢ ಮಾಸ ಸಂಕಷ್ಟಿಯ ಶುಭ ದಿನದಂದು ಮೂರ್ತಿ ತಯಾರಿಕೆ ಪ್ರಾರಂಭವಾಗುತ್ತದೆ. ಬಾವಿಕೇರಿಯಿಂದ ಮಣ್ಣು ತಂದು ಹದಗೊಳಿಸಿ ತರಲಾಗುತ್ತಿದ್ದು, ನೈಸರ್ಗಿಕ ಬಣ್ಣದೊಂದಿಗೆ ಪರಿಸರ ಸ್ನೇಹಿ ಗಣೇಶ ಮೂರ್ತಿ ಪೂಜೆಗೆ ತಯಾರಾಗಿದೆ. ನಾಗೇಶ್ ಮಹಾಲೆ, ರವಿ ಮಹಾಲೆ, ನವೀನ್ ಮಹಾಲೆ ಹಾಗೂ ಕುಟುಂಬ ಸದಸ್ಯರು ಕಾಂತುಗೌಡ, ವಿನಾಯಕ್ ಗೌಡ, ಮಂಜುಗೌಡ, ವಿನಾಯಕ್ ಗೌಡ, ರವಿಗೌಡ ಹಗಲಿರುಳೆನ್ನದೆ ಮೂರ್ತಿ ತಯಾರಿಕೆಯಲ್ಲಿ ತೊಡಗಿಕೊಳ್ಳುತ್ತಾರೆ. ಇನ್ನು ಇವರ ಮನೆಯಲ್ಲಿ ಆರಾಧಿಸುವ ಗಣೇಶನ ಮೂರ್ತಿ ಪ್ರತಿ ವರ್ಷ 1 ಅಡಿ ಎತ್ತರ ಹೆಚ್ಚಾಗುತ್ತಾ ಹೋಗುತ್ತದೆ. ಅದರಂತೆ ಈ ವರ್ಷ 9 ಅಡಿ ಎತ್ತರದ ಮೂರ್ತಿ ನಿರ್ಮಾಣವಾಗಿದೆ. ಅಂಕೋಲಾ ತಾಲೂಕಾ ವೈದ್ಯಾಧಿಕಾರಿ ಡಾಕ್ಟರ್ ಜಗದೀಶ್ ನಾಯ್ಕ್ ತಮ್ಮ ಕುಟುಂಬದಿಂದ ಬಂದ ಕಲಾರಾಧನೆ ಆರಾಧಿಸುತ್ತಾ ಬಂದಿದ್ದು, ಬಿಡುವಿಲ್ಲದ ಕೆಲಸದ ಒತ್ತಡದಲ್ಲೂ ಆಕರ್ಷಕ ಗಣೇಶನ ವಿಗ್ರಹ ತಯಾರಿಸಿದ್ದಾರೆ. ಪ್ರತಿ ವರ್ಷ ನಾಗರ ಪಂಚಮಿಯಂದು ಗಣೇಶನನ್ನ ತೆಗೆದುಕೊಂಡು ಹೋಗುವ ಮನೆಯವರು ಮಣೆ ತಂದು ಇಡುವ ಪದ್ಧತಿ ಇದ್ದು, ಅದರಂತೆ ಮೂರ್ತಿ ತಯಾರಿಸುತ್ತಾರೆ. ಇಲ್ಲಿಂದ ತೆಗೆದುಕೊಂಡು ಹೋಗುವ ಮೂರ್ತಿಗೆ ಯಾವುದೇ ಶುಲ್ಕವಿಲ್ಲದೆ ಉಚಿತವಾಗಿ ನೀಡೋದು ವಿಶೇಷವಾಗಿದೆ. ಪರಿಸರ ಸ್ನೇಹಿಯೊಂದಿಗೆ ಹಲವು ಸಂದೇಶ ನೀಡುವ ವಿಶಿಷ್ಟ ಗಣೇಶನನ್ನ ಸಿದ್ಧಗೊಳಿಸೋದು ಮತ್ತೊಂದು ವಿಶೇಷವಾಗಿದೆ. ಕಡಮೆ, ಹೆಗ್ರೆ, ಅಗ್ರಗೋಣ ಸೇರಿದಂತೆ ವಿವಿಧ ಗ್ರಾಮೀಣ ಪ್ರದೇಶದಲ್ಲಿ ಗುನಗರ ಮನೆಯಲ್ಲಿ ರೂಢಿಗತ ಪರಂಪರೆಯಂತೆ ಬಂದ ಗಣೇಶನ ತಯಾರಿಕೆಯಲ್ಲಿ ತೊಡಗಿಕೊಂಡಿದ್ದು, ಇಲ್ಲಿ ತಯಾರಾದ 200ಕ್ಕೂ ಹೆಚ್ಚು ಆಕರ್ಷಕ ಗಣೇಶ ಮನೆಗಳಿಗೆ ಪೂಜಿಸಲು ತೆರಳುತ್ತದೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ.
ಕಳೆದ ವರ್ಷ ಕುಸಿದು ಬಿದ್ದಿದ್ದ ಕಾಳಿ ಸೇತುವೆ ಜಾಗದಲ್ಲಿ ನೂತನ ಕಾಳಿ ಸೇತುವೆ ನಿರ್ಮಾಣ ಕಾಮಗಾರಿಗೆ ಗಣೇಶ ಹಬ್ಬದ ಮುನ್ನವೇ ಚಾಲನೆ ದೊರೆತಿದ್ದು ಸೇತುವೆ ನಿರ್ಮಾಣಕ್ಕೆ ಬೇಕಾದ ಸಲಕರಣೆಗಳು ಆಗಮಿಸುತ್ತಿದ್ದು ಇದನ್ನು ಕಾಮಗಾರಿ ಸ್ಥಳದಲ್ಲಿ ಸಂಗ್ರಹಿಸಲಾಗುತ್ತಿದೆ. ಶಾಸಕ ಸತೀಶೈಲ್ ಅವರ ಭೂಮಿ ಪೂಜೆ ಮಾಡಿದ ನಂತರ ಕಾಮಗಾರಿ ಅಧಿಕೃತವಾಗಿ ಚಾಲನೆಗೊಳ್ಳುವ ಸಾಧ್ಯತೆ ಇದ್ರೂ ಕಾಮಗಾರಿಗೆ ಬೇಕಾದ ಎಲ್ಲ ಸಿದ್ಧತೆ ಈಗಾಗಲೇ ಆರಂಭಗೊಂಡಿದೆ. ಕಾಳಿ ಸೇತುವೆ ನಿರ್ಮಾಣಕ್ಕೆ ಆರಂಭದಲ್ಲಿ ಸೇತುವೆಯ ಅಡಿಪಾಯ ನಿರ್ಮಾಣ ಕಾಮಗಾರಿ ನಡೆಸಲಾಗುತ್ತಿದ್ದು ಈ ಅಡಿಪಾಯ ನಿರ್ಮಾಣಕ್ಕೆ ಅಗತ್ಯವಾಗಿರುವ ಕಬ್ಬಿಣದ ಸಲಕರಣೆಗಳು ಕಾಮಗಾರಿ ಸ್ಥಳಕ್ಕೆ ಆಗಮಿಸಿವೆ. ಸಿಬ್ಬಂದಿಗಳಿಗಾಗಿ ಶೆಡ್ ನಿರ್ಮಾಣ ಕೂಡ ಆರಂಭಗೊಂಡಿದೆ. ನೂತನ ಕಾಳಿ ಸೇತುವೆ ನಿರ್ಮಾಣದ ಸಂಪೂರ್ಣ ಹೊಣೆ ಐಆರ್ಬಿ ಅವರದ್ದಾಗಿದ್ದರೂ ಐಆರ್ಬಿ ಅಡಿಯಲ್ಲಿ ಪೋದ್ದಾರ್ ಇನ್ಫ್ರಾಟೆಕ್ ಎನ್ನುವ ಸಂಸ್ಥೆ ನೆಟ್ವರ್ಕ್ ಆರ್ಚ್ ಬ್ರಿಡ್ಜ್ ಮಾದರಿಯಲ್ಲಿ ನೂತನ ಕಾಳಿ ಸೇತುವೆಯನ್ನ ನಿರ್ಮಾಣ ಮಾಡಲಿದೆ. ಈ ಹಿಂದೆ ಕುಸಿದು ಬಿದ್ದಿದ್ದ ಸೇತುವೆಯ ಅಡಿಪಾಯ ಹಾಗೆಯೇ ಉಳಿಸಿಕೊಂಡಿದ್ದು ಇದರ ಸುತ್ತಲೂ ಮತ್ತಷ್ಟು ಭದ್ರವಾದ ಅಡಿಪಾಯವನ್ನ ಹೊಸ ಸೇತುವೆಗೆ ಅಳವಡಿಸಲಾಗುತ್ತದೆ. ಸೇತುವೆಗಳು ಬೃಹತ್ ರಚನೆಗಳಾಗಿದ್ದು ಕುಸಿತವನ್ನ ತಡೆಗಟ್ಟಲು ಅವುಗಳಿಗೆ ಬಲವಾದ ಅಡಿಪಾಯ ಬೇಕಾಗುತ್ತದೆ. ಭದ್ರವಾದ ಅಡಿಪಾಯ ನಿರ್ಮಿಸಲು ನೆಲದಲ್ಲಿ ಡ್ರಿಲ್ ಮಾಡಿ ಅದರಲ್ಲಿ ಕಬ್ಬಿಣದ ಪೈಲಿಂಗ್ ಶೀಟ್ಗಳನ್ನ ಗೋಲಾಕಾರದಲ್ಲಿ ಅಳವಡಿಸಲಾಗುತ್ತದೆ. ನಂತರ ಈ ಗೋಲಾಕೃತಿಯಿಂದ ನೀರನ್ನ ಪಂಪ್ ಮೂಲಕ ಹೊರತೆಗೆಯಲಾಗುತ್ತದೆ. ಇದರ ಒಳಗೆ ಸ್ಟೀಲ್ ಹಾಗೂ ಕಾಂಕ್ರೀಟ್ ಮಿಶ್ರಣ ತುಂಬಿ ಪೈಲಿಂಗ್ ನಿರ್ಮಿಸಲಾಗುತ್ತದೆ ಎಂದು ಐಆರ್ಬಿ ಮೂಲಗಳು ತಿಳಿಸಿವೆ. ಈ ಪೈಲಿಂಗ್ ಕಾಮಗಾರಿಗೆ ಬೇಕಾದ ಪೈಲಿಂಗ್ ಶೀಟ್ಗಳು, ಕಬ್ಬಿಣದ ರಾಡ್ಗಳ ರಾಶಿ ಕಾಮಗಾರಿ ಸ್ಥಳಕ್ಕೆ ಈಗಾಗಲೇ ಆಗಮಿಸಿವೆ. ನೂತನ ಕಾಳಿ ಸೇತುವೆ ಅಡಿಪಾಯ ನಿರ್ಮಾಣ ಕಾಮಗಾರಿಗೆ ಕಾಳಿ ನದಿಯ ನೀರಿನ ಹರಿವನ್ನ ನಿಯಂತ್ರಿಸುವುದಿಲ್ಲ. ಬದಲಾಗಿ ಹರಿಯುವ ನದಿಯ ಮಧ್ಯದಲ್ಲೇ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಮೆಥಡ್ ಅನುಸಾರ ಫೌಂಡೇಶನ್ ಅಳವಡಿಕೆ ಮಾಡಲಾಗುತ್ತದೆ. ಸ್ಟೀಲ್ ಹಾಗೂ ಕಾಂಕ್ರೀಟ್ ಮಿಶ್ರಣದಿಂದ ಪೈಲ್ ನಿರ್ಮಾಣ ಮಾಡಲಾಗುತ್ತದೆ. ಸೇತುವೆಯ ಪೈಲಿಂಗ್ ಒಂದು ಅಡಿಪಾಯ ವಿಧಾನವಾಗಿದ್ದು ಇದರ ಮೂಲಕ ಸೇತುವೆಯ ಭಾರವನ್ನ ದುರ್ಬಲ ಮೇಲ್ಮೈ ಮಣ್ಣಿನಿಂದ ಆಳವಾದ ಬಲವಾದ ಮಣ್ಣು ಅಥವಾ ಕಲ್ಲಿನ ಪದರಗಳಿಗೆ ವರ್ಗಾಯಿಸಲಾಗುತ್ತದೆ. ಸೇತುವೆಯ ತೂಕವನ್ನ ನಿಭಾಯಿಸಲು ಅಗತ್ಯವಾದ ಗಟ್ಟಿಮುಟ್ಟಾದ ಸ್ಥಿರವಾದ ಅಡಿಪಾಯವನ್ನ ಪೈಲಿಂಗ್ ಒದಗಿಸುತ್ತದೆ ಎಂದು ಐಆರ್ಬಿ ಅಧಿಕಾರಿಗಳು ವಿವರಿಸಿದ್ದಾರೆ. ನೂತನವಾಗಿ ನಿರ್ಮಾಣಗೊಳ್ಳಲಿರುವ ಕಾಳಿ ಸೇತುವೆ ಈ ಹಿಂದೆ ಕುಸಿದು ಬಿದ್ದಿದ್ದ ಕಾಳಿ ಸೇತುವೆಗಿಂತ 20 ಮೀಟರ್ ಹೆಚ್ಚುವರಿ ಉದ್ದ ಇರಲಿದೆ. ಜೊತೆಗೆ ಈಗಿರುವ ಸೇತುವೆಯ ರಸ್ತೆಗೆ ಸಮಾನಾಂತರವಾಗಿ ಹೊಸ ಸೇತುವೆ ರಸ್ತೆ ಇರಲಿದೆಯಾದರೂ ಈಗಿರುವ ಸೇತುವೆಗಿಂತ 18 ಅಡಿ ಎತ್ತರದಲ್ಲಿ ಹೊಸ ಸೇತುವೆಯ ಕಮಾನು ಇರಲಿದೆ. ಸಂಪೂರ್ಣ ಕಾಮಗಾರಿ ಪೂರ್ಣಗೊಳ್ಳಲು 3 ವರ್ಷ ಬೇಕು ಎಂದು ಐಆರ್ಬಿ ಅಧಿಕಾರಿಗಳು ತಿಳಿಸಿದ್ದಾರೆ. ನೂತನ ಕಾಳಿ ಸೇತುವೆ ನಿರ್ಮಾಣ ಕಾಮಗಾರಿಗೆ ಅಗತ್ಯವಾಗಿರುವ ಬಾರ್ಜ್ ಪೈಲಿಂಗ್ ಯಂತ್ರಗಳು ಕೇರಳದಿಂದ ಆಗಮಿಸಲಿವೆ. ಈಗಾಗಲೇ ಕೇರಳದಿಂದ ಹೊರಟಿರುವ ಬಾರ್ಜ್ಗಳು ಈ ತಿಂಗಳ ಅಂತ್ಯದೊಳಗೆ ಕಾಮಗಾರಿ ಸ್ಥಳಕ್ಕೆ ತಲುಪಿ ಕಾಮಗಾರಿ ಕಾರ್ಯಾಚರಣೆಯಲ್ಲಿ ಪಾಲ್ಗೊಳ್ಳಲಿವೆ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು,
ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.